ನಮಸ್ಕಾರ. ದೇವರು ರಾಯರ ಮಠಕ್ಕೆ ಹೋಗುವ ಮೊದಲು ನಮಗೆಲ್ಲರಿಗೂ ರಾಯರ ವೃತ್ತ ಸಿಗುವುದು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. 108 ಅಡಿ ಎತ್ತರವಾಗಿರ್ತಕ್ಕಂಥ ರಾಮನ ಮೂರ್ತಿ ವನ ಮಂತ್ರಾಲಯದಲ್ಲಿ ತಲೆ ಎತ್ತಿ ನಿಲ್ಲಲಿದೆ ಕೆಲವೇ ತಿಂಗಳುಗಳಲ್ಲಿ. ರಾಯರ ಮಠಕ್ಕೆ ಇನ್ನೇನು ಕೆಲವೇ ಸೆಕೆಂಡ್ಗಳಲ್ಲಿ ನಾವು ಎಂಟ್ರಿ ಆಗ್ತಾ ಇದ್ದೀವಿ. ಇದು ಮಹಾದ್ವಾರ ನೋಡಿ. ಮಂತ್ರಾಲಯ ಎಷ್ಟು ಕಂಗೊಳಿಸ್ತಾ ಇದೆ. ನವ ಮಂತ್ರಾಲಯ, ವೈಭವೀಕರಣ ಮಂತ್ರಾಲಯ, ಹೊರ ಮಂತ್ರಾಲಯ, ಸ್ವರ್ಗ ಮಂತ್ರಾಲಯ ಅಂತ ಹೇಳ್ಬೋದು. ಎಲ್ಲ ಸ್ವರ್ಗವನ್ನು, ವೈಕುಂಠ ಮಂತ್ರಾಲಯವನ್ನು ನಿಮಗೆ ಕೆಲವೇ ಕ್ಷಣಗಳಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಇವಾಗೆ ಒಳಗಡೆ ಹೋಗ್ತಾ ಇದ್ದೀನಿ, ಬನ್ನಿ ನನ್ನ ಜೊತೆಗೆ. ಯಾರು ಮಂತ್ರಾಲಯವನ್ನು ಯಾರು ನೋಡಿದ್ದೀರಾ? ಯಾರು ನೋಡಿಲ್ಲ ಅವರೆಲ್ಲರೂ ನಿಮ್ಮ ಕಣ್ತುಂಬ್ಕೊಂಬಿಡಿ ಇವತ್ತು. ಆರಾಧನೆಗೆ ಮಂತ್ರಾಲಯವನ್ನು ನೋಡದೇ ಇದ್ದವರು ಎಲ್ಲರೂ ನೋಡಿ ಪಾವನರಾಗಿ. ಹೊರ ಮಂತ್ರಾಲಯವನ್ನು ಎಷ್ಟು ಕಂಗೊಳಿಸ್ತಾ ಇದೆ. ವೈಕುಂಠ ಅಂದರೆ ಎಲ್ಲೂ ಇಲ್ಲ, ಅದು ಮಂತ್ರಾಲಯದಲ್ಲಿದೆ. ಸ್ವರ್ಗ ಎಲ್ಲಿ ಇಲ್ಲ, ಅದು ಮಂತ್ರಾಲಯದಲ್ಲಿದೆ. ನೋಡಿ ಎಷ್ಟು ಬಂಗಾರಮಯವಾಗಿ ಕಂಗೊಳಿಸ್ತಾ ಇದೆ. ಜೀವನದಾಗ ಒಂದ್ಸಲ ಜೋಗದ ಗುಂಡಿ ನೋಡ್ಬೇಕಂತೆ ನನಗನ್ನಿಸ್ತಾ ಇದೆ. ಜೀವನದಲ್ಲಿ ಏನಾದರೂ ಒಂದು ಬಾರಿ ಆದರೂ ಕೂಡ ಮಂತ್ರಾಲಯಕ್ಕೆ ಬರಬೇಕು, ಅದು ರಾಯರ ದರ್ಶನ ಮಾಡಬೇಕು. ನಿಮಗೆ ನಾನು ಇವಾಗ ಹಗಲಿ ತೋರಿಸ್ತಾ ಇದ್ದೀನಿ ಮಂತ್ರಾಲಯವನ್ನು, ರಾಯರ ಮುಂಭಾಗವನ್ನು ಹಗಲಿ ನಿಮಗೆ ತೋರಿಸ್ತಾ ಇದ್ದೀನಿ. ರಾತ್ರಿ ಸಮಯ ಇದಕ್ಕಿಂತ ಕೂಡ ಇನ್ನೂ ತುಂಬ ಕಂಗೊಳಿಸ್ತದೆ. ನೋಡಿದರೆ ನಿಮಗೆ ಸ್ವರ್ಗವೇ ಅನ್ನಿಸ್ತದೆ. ಆ ಥರ ಇಲ್ಲಿ ಭಾಸವಾಗುತ್ತೆ. ಜೀವನದಲ್ಲಿ ನೆಮ್ಮದಿ ಅಂತ ಇದ್ದರೆ ಅದು ಮಂತ್ರಾಲಯದಲ್ಲಿ. ಪ್ರೀತಿ, ಸಹಕಾರ ಎಲ್ಲವೂ ಕೂಡ ನಾವು ಮಂತ್ರಾಲಯದಲ್ಲಿ ಕಾಣ್ತೀವಿ. ಜೀವನದಲ್ಲಿ ಎಲ್ಲೂ ಕೂಡ ಸತ್ತ ಮೇಲೆ ನೆಮ್ಮದಿ ಸಿಗುತ್ತೆ, ಆವಾಗ ಸಿಗ್ಬೋದು ಏನೋ ಅಂತ ಹೇಳ್ತಾ ಇರ್ತಾರೆ. ಆದರೆ ನನ್ನ ವೈಯಕ್ತಿಕ ಅನುಭವಕ್ಕೆ ನಾನು ಹೇಳ್ತಾ ಇದ್ದೀನಿ, ನೆಮ್ಮದಿ ಅಂತ ಜೀವನದಲ್ಲಿ ಜೀವ ಇರುವಾಗಲೇ ಸಿಗಬೇಕಂದ್ರೆ, ಅದು ಕಾಣಬೇಕಂದ್ರೆ ಅದು ಮಂತ್ರಾಲಯದಲ್ಲಿ ಮಾತ್ರ. ಥ್ಯಾಂಕ್ ಯು. ಇದು ರಾಯರ ಮಠದ ಎಡಭಾಗದಲ್ಲಿ ಇರತಕ್ಕಂಥ ತಾಯಿ ಮಾತೋಶ್ರೀ ಮಹಾತ್ಮೆ ಪಂಚಾಲಮ್ಮ ದೇವಸ್ಥಾನ. ರಾಯರು ಇಲ್ಲಿ ಬೃಂದಾವನಸ್ತ್ರ ಅದಕ್ಕಿಂತ ಮುಂಚೆ ತಾಯಿಯ ಅನುಗ್ರಹವನ್ನು ಪಡೆದುಕೊಂಡೇ ಇಲ್ಲಿ ರಾಯರು ಬೃಂದಾವನಸ್ಥರಾಗಿರ್ತಾರೆ. ಅವರಿಗೆ ಜಾಗದಾಗಿರ್ಬೋದು, ಎಲ್ಲವ ಜಾಗವನ್ನು ನೀಡಿದ್ದು ತಾಯಿ ಮಾತೋಶ್ರೀ ಮಂಚಾಲಮ್ಮನವರ ದರ್ಶನವನ್ನು ನೀವೆಲ್ಲ ಇವಾಗ ಪಡ್ಕೊಳ್ಳೋಣ. ಎಲ್ಲರೂ ಕೂಡ ದರ್ಶನವನ್ನು ಮಾಡಿಕೊಳ್ಳಿ. ಮಂಚಾಲಮ್ಮನ ದರ್ಶನ, ತಾಯಿ ರಾಯರಿಗೆ ಆಗೋದಕ್ಕೆ ಜಾಗವನ್ನು ನೀಡಿದ್ದು, ಅವಕಾಶವನ್ನು ನೀಡಿದಾಗ ರಾಯರು ಬೃಂದಾವನಸ್ಥರಾದ ತಾಯಿ ಮಾತೋಶ್ರೀ ಮಂಚಾಲಮ್ಮ ದರ್ಶನ ಎಲ್ಲರೂ ಒಂದ್ಸಲ ದರ್ಶನ ಮಾಡ್ಕೊಂಬಿಡಿ. ಓಕೆ, ಥ್ಯಾಂಕ್ ಯು.